ಭಗವದ್ಗೀತೆಯ ಪ್ರಶ್ನೋತ್ತರಗಳನ್ನು ತಿಳಿತಾ ಬರ್ತಾ ಇದ್ದೀವಿ. ಈಗಾಗಲೇ 16ನೇ ಅಧ್ಯಾಯಕ್ಕೆ ಬಂದ್ಬಿಟ್ಟಿದ್ದೀವಿ. 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ. ಇದರ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣಂತೆ. 16ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಯಾವ ಗುಣಗಳ ಬಗ್ಗೆ ಹೇಳುತ್ತಾನೆ? ಉತ್ತರ ದೈವಿ ಗುಣ ಮತ್ತು ಅಸುರಿ ಗುಣ. ಎರಡನೇದು, ದೈವಿ ಗುಣ ಎಂದರೇನು? ನಮ್ಮನ್ನು ಸಂಸಾರದಿಂದ ಬಿಡುಗಡೆ ಮಾಡುವುದು. ಮೂರನೇ ಕ್ವಶನ್ನು, ಅಸುರಿ ಗುಣ ಎಂದರೇನು? ಉತ್ತರ ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕುವುದು. ನಾಲ್ಕನೇ ಕ್ವಶನ್ನು, ಸತ್ವಗುಣಗಳಲ್ಲಿ ಮೊದಲು ಹೇಳುವುದು ಯಾವ ಗುಣ? ನಿರ್ಭಯತೆ. ಐದನೇದು, ವೀರನಾದವನು ಒಂದು ಬಾರಿ ಸತ್ತರೆ ಹೇಡಿ ಯಾವಾಗ ಸಾಯುವನು? ಉತ್ತರ ಹೇಡಿ ಅಂಜಿದಾಗಲೆಲ್ಲ ಸಾಯುವನು. ಅಂಜಿದಾಗಲೆಲ್ಲ ಅಂದರೆ ಹೆದರ್ಕೊಂತಾರಲ್ಲ, ಹೆದರ್ಕೊಂಡಾಗೆಲ್ಲ ಹೇಡಿ ಸಾಯ್ತಾನೆ ಅಂತ ಅರ್ಥ. ಆರನೇದು, ಏಕಾಗ್ರತೆ ಯಾವಾಗ ಸುಲಭ ಆಗುವುದು? ಉತ್ತರ ಚಿತ್ತಶುದ್ಧಿ ಇದ್ದರೆ. ಏಳನೇದು, ಅಲ್ಪ ಬುದ್ಧಿಗಳು ಯಾರು? ಉತ್ತರ ಅಸುರಿ ಸ್ವಭಾವದ ಜನರು. ಎಂಟನೇದು, ಕ್ರೂರ ಕರ್ಮಿಗಳು ಯಾರು? ಉತ್ತರ ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸಿಕೊಳ್ಳಲು ಇತರರಿಗೆ ಯಾವ ಕಷ್ಟ ನಷ್ಟಗಳನ್ನಾದರೂ ಕೊಡಲು ಸಿದ್ಧರಾಗಿ ಇರುವವರು ಕ್ರೂರ ಕರ್ಮಿಗಳು. ಒಂಬತ್ತನೇದು, ಅಸುರಿ ಪ್ರವೃತ್ತಿಯ ಮನುಷ್ಯ ಆಶ್ರಯಿಸುವುದು ಯಾವುದನ್ನು? ಉತ್ತರ ಅಪರಿಮಿತ ಚಿಂತೆಯನ್ನು. ಹತ್ತನೇದು, ಯಾರು ಪ್ರತಿ ಜನ್ಮದಲ್ಲೂ ಅಸುರಿ ಮನೆಯಲ್ಲಿಯೇ ಹುಟ್ಟುತ್ತಾರೆ? ಮೂಢರು. ಹನ್ನೊಂದನೇದು, ನರಕದ ದ್ವಾರಗಳು ಯಾವುವು? ಉತ್ತರ ಕಾಮ, ಕ್ರೋಧ ಮತ್ತು ಲೋಭ. ಹನ್ನೆರಡನೇದು, ಭಗವಂತನೆಡೆಗೆ ಹೋಗಬೇಕಾದರೆ ದಾರಿ ಯಾವುದು ಎಂಬುದನ್ನು ಹೇಳುವುದು ಯಾವುದು? ಉತ್ತರ ಶಾಸ್ತ್ರ. 13ನೇದು, ಯಾವುದು ಅಸತ್ಯ? ಉತ್ತರ ಜಗತ್ತು. 14ನೇದು, 4 ಪುರುಷಾರ್ಥಗಳು ಯಾವುವು? ಉತ್ತರ ಧರ್ಮ, ಅರ್ಥ, ಕಾಮ, ಮೋಕ್ಷ. 15ನೇದು, ಅಸುರಿ ಸಂಪತ್ತಿಗೆ ಸೇರಿದ ಗುಣಗಳು ಯಾವುವು? ಉತ್ತರ ದಂಭ, ದರ್ಪ, ಅಹಂಕಾರ, ಕ್ರೋಧ, ಒರಟಾದ ಮಾತು, ಅಜ್ಞಾನ. ಇವು ಅಸುರಿ ಸಂಪತ್ತಿಗೆ ಸೇರಿದ ಗುಣಗಳು. ಇವು ಭಗವದ್ಗೀತೆಯ ಪ್ರಶ್ನೋತ್ತರಗಳು. ಇದು 16ನೇ ಅಧ್ಯಾಯದ್ದು. ಇನ್ನು ಮುಂದಿನ 17 ಮತ್ತು 18ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಮುಂದೆ ನಾನು ಶೇರ್ ಮಾಡ್ತೀನಿ. ಮತ್ತು ಈ ಪ್ರಶ್ನೋತ್ತರಗಳು 1 ಲೈನ್ ಆನ್ಸರ್ ಕೊಡುವಂಥದ್ದು ಮಾತ್ರ ರೆಡಿ ಮಾಡಲಾಗಿದೆ. ಅಂದರೆ ಭಗವದ್ಗೀತೆ ಅಂದರೆ 1 ಲೈನ್ ಬರಿಬೋದು, 2 ಲೈನು, ಒಂದು 5 ಲೈನು, ಪೇಜ್ ಗಟ್ಟಲೆ ಬರಿಬೋದು. ಆ ರೀತಿಯ ಒಂದು ಪ್ರಶ್ನೋತ್ತರಗಳು ಇರುತ್ತೆ. ಆದರೆ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಇರುವಂಥ ಈ ಪ್ರಶ್ನೋತ್ತರಗಳನ್ನು ಸ್ಕೂಲಲ್ಲಿ, ಕಾಲೇಜಲ್ಲಿ ಮತ್ತು ಕಿಟಿ ಪಾರ್ಟಿಗಳಲ್ಲಿ ಮತ್ತು ಒಂದು ಸಂಘಗಳಲ್ಲೆಲ್ಲ ನಡೆಸಲಾಗುತ್ತೆ. ಅಲ್ಲಿ ಪೇಜ್ ಗಟ್ಟಲೆ ಬರೆಯೋದು ಕಷ್ಟ ಆಗಿರೋದ್ರಿಂದ ಸಿಂಗಲ್ ಲೈನ್ ಕ್ವಶನ್ ಆನ್ಸರ್ಸ್ನ ನಾನು ಈ ಪರ್ಪಸ್ಗಾಗಿ ರೆಡಿ ಮಾಡಿದ್ದೀನಿ. ಮುಂದಿನ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.